ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸಂಪಂಗವಿ ನೇತೃತ್ವದಲ್ಲಿ ಸಭೆ ನಡೆದಿದೆ. ಈ ವರ್ಷ ಮಳೆ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಬಗ್ಗೆ ಹವಾಮಾನ ಇಲಾಖೆಯಿಂದ ಮುನ್ನೆಚ್ಚರಿಕೆ ನೀಡಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳ ಸಂಪಂಗವಿ ನೇತೃತ್ವದಲ್ಲಿ ಸಭೆ ನಡೆಸಿ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ರಾಯಬಾಗ ತಾಲೂಕು ಮಟ್ಟದ ಎಲ್ಲ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳ ಸಮ್ಮುಖದಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಿ ಸಭೆ ನಡೆಯಿತು. ಸಭೆಯಲ್ಲಿ ಅವರು ಮಾತನಾಡಿ, ಪ್ರವಾಹ ಪೀಡಿತ ಗ್ರಾಮಗಳಲ್ಲಿ ಮೆಡಿಕಲ್ ಕ್ಯಾಂಪ್ಗಳು ಸ್ಥಾಪಿಸಿ ಮಲೇರಿಯಾ, ಡೆಂಗು ಮುಂತಾದ ಜ್ವರ ರೋಗಗಳು ಹರಡದಂತೆ ಕ್ರಮ ಕೈಗೊಳ್ಳಬೇಕು. ಕೊರೋನಾ ಪ್ರಕರಣಗಳು ಮತ್ತೆ ಕಾಣಿಸಿಕೊಂಡಿರುವುದರಿಂದ ಜನರು ಜಾಗರೂಕರಾಗಬೇಕು ಎಂದು ಸೂಚಿಸಿದರು. ಅದೇ ರೀತಿಯಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು. ಮಳೆಗಾಲದಲ್ಲಿ ಕಲ್ಲು ಮಣ್ಣು ಮನೆಗಳು ಗೋಡೆಗಳು ಕುಸಿಯುವ ಸಾಧ್ಯತೆ ಇದೆ. ಸಿಡಿಲು ಬಡಿದಂತಹ ಅನಾಹುತಗಳಿದ್ದರೆ ತಕ್ಷಣ ಸ್ಥಳಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ತೆರಳಿ ಪರಿಹಾರ ಕಲ್ಪಿಸಬೇಕೆಂದು ತಿಳಿಸಿದರು. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಸ್ವಚ್ಛ ಮಾಡ್ತಾರೆ ಸರ್, ಸ್ವಚ್ಛ ಮಾಡಿ ನೀವು ಸ್ವಚ್ಛ ಮಾಡೋದು ಸ್ವಲ್ಪ ಫೋಟೋ ಅದು ಕಳಿಸ್ಕೊಡಲ್ಲ. ಎಸ್ ಸರ್, ಅದೊಂದು ಸ್ವಲ್ಪ ಫೋಟೋ ಹಾಕಿ ನಮ್ಮಲ್ಲಿ ಹೇಳಿರೋ ಸರ್ಟಿಫಿಕೇಶನ್ ಮಾಡೋಕ್ಕೆ ಆಮೇಲೆ ವಾಟರ್ ಮೀಟಿಂಗ್ ಸರ್. ಅದು ಇವತ್ತಿನ ದಿವಸ ನಮ್ಮ ರಾಯಬಾಗ ತಾಲೂಕಿನಲ್ಲಿರ್ತಕ್ಕಂತಹ ಕೃಷ್ಣಾ ನದಿ ಆಯಿತು ಮತ್ತು ಇತರೆ ಇದರಿಂದ ಅತಿ ಹೆಚ್ಚು ಮಳೆ ಆಗುತ್ತಿರುವುದರಿಂದ ಪೂರ್ವಭಾವಿಯಾಗಿ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಒಂದು ಸಭೆಯನ್ನು ಕರೆದಿದ್ವಿ. ಸಭೆಯಲ್ಲಿ ನಮ್ಮ ಪಶುವೈದ್ಯಾಧಿಕಾರಿಗಳು ಮತ್ತು ಆರೋಗ್ಯಾಧಿಕಾರಿಗಳು, ಪೊಲೀಸು, ಫೈರ್ ಬ್ರಿಗೇಡು, ಪಿ ಡಿ ಒ ಆಮೇಲೆ ಇಒ ಎಲ್ಲ ತಾಲೂಕಿನಾದ್ಯಂತ ಇರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಇಲ್ಲಿ ಹಾಜರಿದ್ದರು. ಅವರಿಗೆಲ್ಲರಿಗೂ ನಾವು ಪ್ರವಾಹ ಆಗಲಿ ಅಥವಾ ಮಳೆಯಿಂದ ಹೆಚ್ಚಿನ ಇದನ್ನಾಗೋದಕ್ಕಿಂತ ಮುಂಚೆ ನೀವು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯ ಕ್ರಮಗಳನ್ನು ವಹಿಸ್ಕೊಳ್ಳಿ ಅಂತ ಹೇಳಿದ್ವಿ. ಆರೋಗ್ಯ ಇಲಾಖೆಯವರಿಗೆ ಸಂಬಂಧಪಟ್ಟಂಥ ಮೆಡಿಸಿನ್ಗಳನ್ನು ಮತ್ತು ಜನರಿಗೆ ಆರೋಗ್ಯ ದೃಷ್ಟಿಯಿಂದ ನೋಡುವಂಥ ವಿಚಾರದ ಬಗ್ಗೆ ಹೇಳಿದ್ವಿ. ಅದೇ ರೀತಿ ಕರೋನಾ ಮತ್ತು ಡೆಂಗ್ಯೂ ಜ್ವರದ ಬಗ್ಗೆ ಅವರಿಗೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳೋದಕ್ಕೆ ಕೂಡ ನಾವು ತಿಳಿಸಿದ್ವಿ. ಪಶು ವೈದ್ಯಾಧಿಕಾರಿಗಳ ರೀತಿ ಪಶುಗಳಿಗೆ ಬೇಕಾದಂಥ ಆಹಾರದಾಯಿತು ಮತ್ತು ಅವುಗಳಿಗೆ ಯಾವಾರು ಬೇನೆ, ಬಾಯಿಬೇನೆ ಅಥವಾ ಕಾಲು ಬೇನೆ ಇತರೆ ರೋಗಗಳು ಯಾವಾಗ ಬಂದಿರೋ ಸಹಿತ ಅವ್ರಿಗೆ ಸರಿಯಾದಂಥ ವ್ಯಾಕ್ಸಿನನ್ನು ಕೊಡೋ ಬಗ್ಗೆ ಹೇಳಿದ್ವಿ. ಮತ್ತು ಅದಲ್ಲದೆ ಗಂಜಿ ಕೇಂದ್ರದ ಬಗ್ಗೆ ನಾವು ಅಕಸ್ಮಾತಾಗಿ ಪ್ರವಾಹ ಬಂದರೆ ಗಂಜಿ ಕೇಂದ್ರಗಳನ್ನು ತೆಗಿಬೇಕಾದ್ರೆ ಯಾವ ರೀತಿಯಾಗಿ ತೆಗಿಬೇಕು, ಅಲ್ಲಿ ಯಾವ ರೀತಿಯಾಗಿ ನಾವು ಅಲ್ಲಿ ಊಟದ ವ್ಯವಸ್ಥೆ ಮತ್ತು ಜನರಿಗೆ ಇರುವಂಥ ವ್ಯವಸ್ಥೆಯನ್ನು ಮಾಡ್ಕೊಬೇಕು ಅನ್ನೋ ಬಗ್ಗೆ ಕೂಡ ನಾವು ಹೇಳಿದ್ವಿ. ಆಮೇಲೆ 2 ಬೋಟ್ಗಳಿದ್ದಾವೆ ನಮ್ಮಲ್ಲಿ. ಪ್ರವಾಹವಾಗಿ 2 ಬೋಟ್ಗಳಾದರೆ ಇನ್ನಿತರ ಬೋಟಿನ ವ್ಯವಸ್ಥೆ ಬೇಕಾದ ಸಹಿತ ನಾವು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಅದಲ್ಲದೆ ಆಹಾರ ಸಾಮಗ್ರಿಗಳ ಬಗ್ಗೆ ನಮ್ಮ ಫುಡ್ ಆ್ಯಂಡ್ ಫೀಡ್ ಸಪ್ಲೈ ಅಲ್ಲಿ ಆಹಾರ ಧಾನ್ಯ ಎಷ್ಟಿದೆ ಏನಿಲ್ಲ ಅನ್ನೋ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಪಡೆದುಕೊಂಡಿದ್ವಿ. ಪ್ರವಾಹ ಬಂದರೆ ಏನೈತೆ ಆಹಾರ ಧಾನ್ಯಗಳ ಉಪಯೋಗ ಮಾಡೋಕ್ಕೆ ನಾವು ಪರ್ಮಿಷನ್ ಕೊಡ್ತಾಯಿದ್ವಿ. ಒಟ್ಟಿನಲ್ಲಿ ರಾಯಬಾಗ ತಾಲೂಕಿನಲ್ಲಿ ಪ್ರವಾಹ ಪೀಡಿತವಾಗಲಿ ಅಥವಾ ಅತಿಯಾದ ಮಳೆಯಿಂದ ಯಾವುದೇ ಹಿತಕರ ಘಟನೆ ಆಗಲಿ ಅತಿ ಹಾನಿಯಾಗುವುದಾಗಲಿ ಆಗದಂತೆ ನೋಡ್ಕೊಳ್ಳುವಂತೆ ನಾವು ತಹಸೀಲ್ದಾರ್ಗೆ ಮತ್ತು ಇರ್ತಕ್ಕಂಥ CP ಅವರಿಗೆ ಮತ್ತು ಎಲ್ಲ ತಾಲೂಕು ಅಧಿಕಾರಿಗಳಿಗೆ ನಾವು ಮಾರ್ನಿಂಗನ್ನು ನೀಡಿದ್ದೀವಿ. ಅದೇ ರೀತಿಯ ಸೂಚನೆಯಂತೆ ಮತ್ತು ಪ್ರವಾಹದ ಮಾರ್ಗಸೂಚಿಯಂತೆ ಅವರು ಕೂಡ ಕೆಲಸ ನಿರ್ವಹಿಸ್ತೀವಿ ಅಂತೇಳಿ ಸರ್. ಕೋವಿಡ್-19ಗೆ ಇನ್ನೂ ಏನಿದೆ ಬಂದಿರಲಿಲ್ಲ, ಅದ್ರ ಬಗ್ಗೆ ಏನೈತಿ ಕ್ರಮವಾಗಿ ಐತಿ ಫುಡ್ ಅಡ್ಡಾಡಬೇಡ್ರಿ, ಆಮೇಲೆ ಮಾಸ್ಕ್ ಹಾಕುವಂಥ ವ್ಯವಸ್ಥೆ ಮಾಡಿ, ಆಮೇಲೆ ಮನೆ ಹೋಗ್ತಿಸಿಂದ ಯಾರು ಕೆಮ್ಮು ದಮ್ಮ ಇನ್ನಿತರ ಇದರವ್ರು ಅದಾರ ಆ ರೋಗಗಳ ಬಗ್ಗೆ ಚೆಕ್ ಮಾಡೋಕ್ಕೆ ನಾವು ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ವಿ. ಅವರು ಕೂಡ ಮಾಡ್ತಾರೆ. ಯಾವ್ದಾದ್ರು ಕೋವಿಡ್ ಬಗ್ಗೆ ನಮ್ಮ ಚಿಕ್ಕೋಡಿ ಸಬ್ ಡಿವಿಷನ್ನಲ್ಲಿ ಬಂತಿರ್ತಾರೆ ಆವಾಗ ಏನೈತಿ ಪೂರ್ತಿ ನಾವು ಮುಂಜಾಗ್ರತಾ ಕ್ರಮ ತಗೊಳ್ಳೋದು, ಆಮೇಲೆ RT-PCR ಪರಿಶೀಲನೆ ಮಾಡೋದು, ಆಮೇಲೆ ಅವರಿಗೆ ಸಪ್ರೇಟ್ ಬೆಡ್ಗಳನ್ನು ಮಾಡೋದು, ಐಸೋಲೇಷನ್ಗಳನ್ನು ಮಾಡೋದು, ಎಲ್ಲ ಕ್ರಮಗಳನ್ನು ನಾವು ಕೈಗೊಳ್ತೀವಿ. ಸರ್, ಈಗ ಕೋವಿಡ್-19 ಮತ್ತು ಫ್ಲಡ್ ಎರಡೂ ಬರ್ತೀವಿ ಸರ್, ನಿಯಂತ್ರಣ ಹೆಂಗೆ ಇದು ಏನೈತಿ ಕೋವಿಡ್-19 ಆಗಲಿ ಫ್ಲಡ್ ಆಗಲಿ ಅದು ಕೂಡ ಒಂದು ಸಹಿತ ಬೈಫರ್ಕೇಷನ್ ಮಾಡಿ ಜನರಿಗೆ ಒಳ್ಳೆಯ ರೀತಿಯಿಂದ ನಾವು ಸೌಲಭ್ಯವನ್ನು ನೀಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಏನೈತಿ ಮೇವಿನ ಬಗ್ಗೆ ಮಾತು ನಮಗೆ ಮೇವನ್ನ ಪರ್ಚೇಸ್ ಮಾಡಬೇಕಂದ್ರೆ ನಿಮ್ಮಲ್ಲಿ ನಮ್ಮಲ್ಲಿ ಆಗ್ತದೆ. ಓಕೆ, ರೇಟ್ ಫಿಕ್ಸೇಷನ್ ನೀವು ಮಾಡ್ತೀವಿ, ನಾವು ಮಾಡ್ತೀವಿ. ಒಂದು ವಾಟ್ಸಪ್ ಮಾಡಿ. ಹಾಂ, ಪೌಡರ್ ಮೆಲಾಕ್ಸಿನ್ ಪೌಡರ್ ಯೂಸ್ ಮಾಡ್ಬೋದು ಯಾವುದೇ ಕಾರಣ
ಅದಕ್ಕೂ ನೀವು ಯಾವ್ದು ನಿಮ್ಮ ವಾಟರ್ ಮ್ಯಾನ್ ಏನು ತಂದು ಕೊಟ್ಟಿರ್ತಾರೆ ಯೂಸ್ ಮಾಡ್ತಿರ್ತಾರೆ, ನೀವು ನೋಡಿರಂಗಿಲ್ಲ. ರೆಗ್ಯುಲರ್ ಸಪ್ಲೈ ಇರ್ತಾನೆ, ನಾವು ಏನು ತಂದು ಕೊಡ್ತಾರೆ ನಾವು ಹೊಡಿತಿರ್ತಾರೆ. ಬಿಫೋರ್ ಅಪ್ಲೈಯಿಂಗ್ ಅದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಅದು ಮೆಲಾದೇನಲ್ಲ ಡಿಸಿಲ್ ಪೌಡರ್ ಇನ್ಶೂರ್ ಮಾಡಿ ಅದನ್ನ ಅಪ್ಲೈ ಮಾಡೋಕೆ ಹೇಳ್ಬೇಕು ಕಷ್ಟ. ನೀವು ನಿಮ್ಮ ನಮ್ಮಲ್ಲಿ ಬರೀ ಇವರು ಪಾಂಪ್ಲೆಟ್ಸ್ ಅದು ಕೂಡಿ ನಮ್ಮಲ್ಲಿ ಏನಕ್ಕೆ ಅಲ್ಲದೆ ಅವ್ರ ಮೆಂಬರ್ ಕಲ್ಪಿಸಿಂದ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾರೆ.